ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಚಿವರಾದ ಬಳಿಕ ಮೊದಲ ಬಾರಿಗೆ ಕಲಬುರಗಿಗೆ ಡಾಕ್ಟರ್ ಅಜಯ್ ಸಿಂಗ್ ಆಗಮನ. ಕಾಂಗ್ರೆಸ್ನಿಂದ ಅದ್ದೂರಿ ಸ್ವಾಗತ, ಭವ್ಯ ಮೆರವಣಿಗೆ. ಖರ್ಗೆ ಭಾಷಣದ ಸ್ಥಳದಲ್ಲಿ ಹೋಮ ಹವನ ಖಂಡನೆ. ಕಲಬುರಗಿಯಲ್ಲಿ ಡಿಎಸ್ಎಸ್ ಬೃಹತ್ ಪ್ರತಿಭಟನೆ. ಎಸ್ಸಿ ಒಳ ಮೀಸಲಾತಿ ರದ್ದುಪಡಿಸುವಂತೆ ಬಂಜಾರ, ಕೊರಚ, ಕೋರಮ ಭೋವಿ ವಿದ್ಯಾರ್ಥಿಗಳ ಒಕ್ಕೂಟ ಆಗ್ರಹ. ಪಿಂಚಣಿ ಉಪಧನ ವಿಳಂಬ ಖಂಡಿಸಿ ಆಗಸ್ಟ್ 24ರಂದು ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ರಾಯಚೂರು ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಬಳಿಕ ಮೊದಲ ಬಾರಿಗೆ ಕಲಬುರಗಿಗೆ ಆಗಮಿಸುತ್ತಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಅದ್ದೂರಿ ಸ್ವಾಗತ ಮತ್ತು ಭವ್ಯ ಮೆರವಣಿಗೆ ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನ 3:30 ಗಂಟೆಗೆ ನಗರದ ನಗರೇಶ್ವರ ಶಾಲೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹಾಗೂ ಅಭಿಮಾನಿಗಳು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಭವ್ಯವಾಗಿ ಬರಮಾಡಿಕೊಳ್ಳಲಿದ್ದಾರೆ. ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಲೇಜಿಮ್, ಡೊಳ್ಳು ಕುಣಿತ, ಡಿಜೆ ಸಂಗೀತ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುತ್ತದೆ. ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಅಭಿಮಾನಿ ಬಳಗದ ವತಿಯಿಂದ ಉದಯ ಪಾಟೀಲ್ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಲ್ಲಿ ಬೃಹತ್ ಹೂವಿನ ಮಾಲೆ ಹಾಕಿ ಜೆಸಿಬಿ ಯಂತ್ರಗಳ ಮೂಲಕ ಹೂವಿನ ಮಳೆ ಸುರಿಸಿ ಸಚಿವರನ್ನು ಸ್ವಾಗತಿಸುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಮೆರವಣಿಗೆಯ ಬಳಿಕ ನಗರದ ಡಾಕ್ಟರ್ ಎಸ್ಎನ್ ಪಂಡಿತ್ ರಂಗಮಂದಿರದಲ್ಲಿ ಸಾರ್ವಜನಿಕ ಸನ್ಮಾನ ಸಮಾರಂಭ ನಡೆಯಲಿದ್ದು ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಹಾಲಿ ಮತ್ತು ಮಾಜಿ ಸಂಸದರು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಕೆಪಿಸಿಸಿ ಹಾಗೂ ಡಿಸಿಸಿ ಪದಾಧಿಕಾರಿಗಳು, ವಿವಿಧ ಕಾಂಗ್ರೆಸ್ ಘಟಕಗಳ ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ದಶಕಗಳ ಬೇಡಿಕೆ ಅಥವಾ ದಶಕಗಳ ಆಸೆ, ಬಹುದಿನಗಳ ಒಂದು ಆಸೆ ಇತ್ತು. ಏನಪ್ಪ ಅಂದರೆ ಅಜಾತಶತ್ರು ಮಾಜಿ ಮುಖ್ಯಮಂತ್ರಿಗಳಿರುವಂಥ ಧರ್ಮ್ ಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಮಂತ್ರಿ ಆಗಬೇಕು ಅನ್ನೋ ಒಂದು ಮಹದಾಸೆ ಇತ್ತು. ಅದರ ಪ್ರಕಾರ ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ಈ ಬಾರಿ ಅವರು ಮಂತ್ರಿಗಳಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಲಬುರಗಿ ನಗರಕ್ಕೆ ನಾಳೆ ಅಂದರೆ ದಿನಾಂಕ 22ರಂದು ಮೊದಲ ಬಾರಿಗೆ ನಮ್ಮ ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಪಕ್ಷದ ವತಿಯಿಂದ ಹಾಗೂ ಅಭಿಮಾನಿಗಳ ವತಿಯಿಂದ ಅದ್ಧೂರಿ ಸ್ವಾಗತವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ರೂಪರೇಷೆ ಏನಪ್ಪ ಅಂತಂದರೆ, ನಾವು ಮೊದಲ ಕಾರ್ಯಕ್ರಮ, ಸ್ವಾಗತ ಕಾರ್ಯಕ್ರಮವನ್ನು ನಾವು ನಗರೇಶ್ವರದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ನಗರೇಶ್ವರದಿಂದ ಪಂಡಿತ್ ರಂಗಮಂದಿರವರೆಗೂ ಕೂಡ ಈ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು, ಡಾಕ್ಟರ್ ಶ್ರೀರಾಮ್ ಪ್ರಕಾಶ್ ಪಾಟೀಲ್ ಅವರು, ಮೆಡಿಕಲ್ ಮಿನಿಸ್ಟರ್ ಅವರು ಕೂಡ, ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳು, ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಅದರ ಜೊತೆಗೆ ಧರ್ಮ್ ಸಿಂಗ್ ಸಾಹೇಬರ ಅಭಿಮಾನಿಗಳು
ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರ ಅಭಿಮಾನಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅಭಿಮಾನಿಗಳ ಸಂಘದ ವತಿಯಿಂದ ವಿಶೇಷ ಸನ್ಮಾನವನ್ನು ನಾವು ಜಗತ್ತೂರದಲ್ಲಿ ಮಾಡ್ತಾ ಇದ್ದೀವಿ ಸರ್. ವಿಶೇಷ ಸನ್ಮಾನ ಅಂದರೆ ಯಾವ ರೀತಿ ಇರುತ್ತೆ ಸರ್? ಬೃಹತ್ ಹೂಮಾಲೆ ಮತ್ತು ಜೆ ಸಿ ಬಿಗಳ ಮೂಲಕ ಹೂಗಳು ಹಾಕುವುದು, ಹಾಗೂ ಮತ್ತು ನಮ್ಮ DJ ಸೌಂಡು, ಈ ಥರ ಕೆಲವೊಂದು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಜಗತ್ತೂರಲ್ಲಿ ಮಾಡ್ತಾ ಇದ್ದೀವಿ ಸರ್. ಆನಂತರ ರಂಗ್ ಪಂಡಿತ್ ಮಂದಿರನಿಗೆ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ಮೆರವಣಿಗೆ ಬಂದು ಪಂಡಿತ್ ರಂಗಮಂದಿರಕ್ಕೆ ತಲುಪಿದ ಮೇಲೆ ವೇದಿಕೆ ಕಾರ್ಯಕ್ರಮವನ್ನು ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ವೇದಿಕೆ ಕಾರ್ಯಕ್ರಮವನ್ನು ಪಂಡಿತ್ ರಂಗಮಂದಿರದಲ್ಲಿ ಮಾಡ್ತಾ ಇದ್ದೀವಿ. ಆ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್. ಖುಷಿಯಾಗಿಬಿಟ್ಟಿದೆ ಸರ್, ಭಾಳ ಖುಷಿಯಾಗಿದೆ. ಬಹುದಿನಗಳ ಆಸೆ ಸರ್, ನಮ್ಮ ಸಾಹೇಬ್ರಿಗೂ ಭಾಳ ಆಸೆ ಇತ್ತು, ನಮಗೂ ಕೂಡ ಯಾವಾಗ ಮಂತ್ರಿ ಆಗ್ತಾರೆ ಅನ್ನೋ ಒಂದು ಭಾಳ ಆಸೆ ಇತ್ತು. ನಮ್ಮ ಆಸೆ ಕೂಡ ಈಡೇರಿಸಿದೆ. ಇದಕ್ಕೆಲ್ಲ ಕಾರಣೀಭೂತರಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಂತ ಹೇಳ್ಬೋದು, ರಾಷ್ಟ್ರ ನಾಯಕರು ಮತ್ತು ನಮ್ಮ ಜಿಲ್ಲಾ ರಾಜ್ಯ ನಾಯಕರು, ರಾಜ್ಯ ವರಿಷ್ಠರು, ದೇವರ ಆಶೀರ್ವಾದ. ತಾವು ಕೂಡ ಹರಕೆ ಕಟ್ಕೊಂಡಿದ್ರಿ. ಹೌದು ಸರ್. ಕೋರಂಟಿ ಹನುಮಾನ್ ದೇವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ಕೋರಂಟಿ ಹನುಮಾನ್ ಟೆಂಪಲಲ್ಲಿ ಒಂದು ವಿಶೇಷ ಸಂಕಲ್ಪ ಪೂಜೆಯನ್ನು ಮಾಡಿದ್ದೀವಿ. ಯಾಕಪ್ಪ ಅಂದರೆ ಕೋರಂಟಿ ಇಸ್ ಗ್ಯಾರಂಟಿ ಅನ್ನೋದು ಒಂದು ಭಾವನೆ, ಒಂದು ನಂಬಿಕೆಯಿಂದ ಅಲ್ಲಿ ಮಾಡಿದ್ದೀವಿ. ಅವ್ರದ್ದು ಕೂಡ ಒಂದು ಆಶೀರ್ವಾದ ಅಂತ ಹೇಳ್ಬೋದು ಸರ್. ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಮಾಡಿದ ಸ್ಥಳವನ್ನು ಉತ್ತರಾಖಂಡದಲ್ಲಿ ಹೋಮ ಹವನ ನಡೆಸಿ ಶುಚಿಗೊಳಿಸಿದ ಘಟನೆ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ ನಡೆಸಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಗತ್ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಿನಿ ವಿಧಾನಸೌಧದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಿತು. ರಾಜ್ಯ ಸಂಚಾಲಕ ಡಾಕ್ಟರ್ ಡಿಜಿ ಸಾಗರ್ ನರೋಣ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಹಸ್ರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿ ಘಟನೆಗೆ ಸಂಬಂಧಿಸಿದ ಆರೋಪಿಗಳ ವಿರುದ್ಧ ಅಟ್ರಾಸಿಟಿ ಹಾಗೂ ಅಸ್ಪೃಶ್ಯತೆ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಖಂಡರಾದ ಸುರೇಶ್ ಹಾದಿಮನಿ, ಕೃಷ್ಣಪ್ಪ ಕರ್ಣಿಕ್, ಬಿಸಿ ವಾಲಿ, ಎಸ್ಪಿ ಸುಳ್ಳದ್, ಎಚ್ ಶಂಕರ್ ಸೇರಿದಂತೆ ಹಲವು ಡಿಎಸ್ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಯವರು. ಅವರ ರಾಜಕೀಯ ಜೀವನ ಉದ್ದಕ್ಕೂ ಕೂಡ ಯಾವುದೇ ಪ್ರಿಜುಡಿಸ್ ಆಗಲಿ, ಯಾವುದೇ ಒಂದು ಕ್ಷುಲ್ಲಕ ಗುಣ ಆಗಲಿ ಎಂದೂ ಕೂಡ ಅವರು ಪಾಲಿಸಿಲ್ಲ. ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಮಾತಾಡಿ 2 ದಿವಸಗಳಾದ ಮೇಲೆ ಒಂದು ಯಥಾಸ್ಥಿತಿವಾದಿಗಳ ಮತ್ತು ಕೋಮುವಾದಿಗಳ ಸಂಘಟನೆ ಒಂದು ಅಲ್ಲಿ ಸೇರಿ ಆ ಒಂದು ಜಾಗವನ್ನ ಶುಚಿಗೊಳಿಸ್ತಾರೆ. ಶುಚಿಗೊಳಿಸೋದಷ್ಟೇ ಅಲ್ಲ, ಅಲ್ಲಿ ಹವಾನ ಮಾಡ್ತಾರೆ. ಅಲ್ಲಿ ಇಂಥ ಒಂದು ದುರ್ಘಟನೆಯನ್ನ ಅಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ದೇಶದ ಪವಿತ್ರವಾದ ಕಾನೂನುಗಳಿಗೆ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ. ಆ ದೊಡ್ಡ ಅಪಮಾನವನ್ನ ಈ ನಾಗರಿಕ ಸಮಾಜವನ್ನ ನಾವು ಸಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಒಂದು ಇಂಡಿಕೇಶನ್ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗಿರ್ತಕ್ಕಂಥ ಈ ದುರ್ಘಟನೆಯನ್ನ ಇಡೀ ಸಮಾಜ ವ್ಯವಸ್ಥೆಯ ಒಂದು ಕನ್ನಡಿಯನ್ನ ತೋರಿಸ್ತದೆ. ಯಥಾಸ್ಥಿತಿವಾದಿಗಳು, ಮನುವಾದಿಗಳು ಜಾತಿ ವ್ಯವಸ್ಥೆಯನ್ನ, ಅಸ್ಪೃಶ್ಯತೆಯನ್ನ, ಶೋಷಣೆಯನ್ನ ಪೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸಂವಿಧಾನ ಜಾರಿಗೆ ಬಂದ ನಂತರ ಅದನ್ನ ಎಲ್ಲನೂ ಕೂಡ ಅಬಾಲಿಸಿ ಮಾಡಿದೆ. ನಮ್ಮ ದೇಶ ನಡೀತಕ್ಕಂಥದ್ದು, ನಮ್ಮ ಸಮಾಜ ನಡೀತಕ್ಕಂಥದ್ದು ಸಂವಿಧಾನದ ಆಧಾರದ ಮೇಲೆ, ನಮ್ಮ ಆಡಳಿತ ನಡೀತಕ್ಕಂಥದ್ದು ಸಂವಿಧಾನ ಆಧಾರದ ಮೇಲೆ. ಅದು ಸಂವಿಧಾನಕ್ಕೆ ಅಪಚಾರ ಎಸಗಿರ್ತಕ್ಕಂಥದ್ದು, ಸಂವಿಧಾನದ ಫೋರ್ಸ್ಲಿಂದ ಮಾಡಿರ್ತಕ್ಕಂಥ ಕಾನೂನುಗಳನ್ನ, ಕಾಯ್ದೆಗಳನ್ನ ಇವತ್ತು ಮೂಲೆ ಗುಂಪು ಮಾಡಿ ಯಥಾಸ್ಥಿತಿವಾದಿಗಳು ಬಹಿರಂಗವಾಗಿ ಅವ್ರ ಗುಡಿ ಗುಂಡರುಗಳು ಮತ್ತು ಅವ್ರ ಮನೆ ಒಳಗಡೆ ಕಂಪೌಂಡ್ ಒಳಗಡೆಗೆ ಮಾಡ್ಕೊಳ್ತಾರೆ. ಆದ್ರೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಒಂದು ಮೈದಾನವನ್ನೇ ಬಿಡಲಿಲ್ಲ. ಅವರು ಮೈದಾನವನ್ನ ಶುಚಿಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ.
ಬಹುಸಂಖ್ಯಾತರಿಗೆ ಆಗ್ತಕ್ಕಂಥ ಅಪಮಾನವನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನ ಕಠಿಣ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯದಾದಂಥ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿ ಸಲ್ಲಿಸ್ತಕ್ಕಂಥದ್ದು ಅಲ್ಲಿ ಇದ್ದಿರ್ತಕ್ಕಂಥದ್ದು ಅಲ್ಲಿ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಶಿಕ್ಷಿಸಬೇಕು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮೆಲ್ಲ ಸೋತಿದ ಜನಾಂಗ ಮತ್ತು ಎಲ್ಲ ಬಡವರದ ಸಂಪೂರ್ಣವಾಗಿರ್ತಕ್ಕಂಥ ಅವರಿಗೆ ಬೆಂಬಲ ಇದೆ. ಅವ್ರ ಯಾವುದೇ ಕಾರಣ ಕೂಡ ರಾಜಕಾರಣದಲ್ಲಿ ಮುನ್ನುಗ್ಗದನ್ನ ಅವರನ್ನ ಹಿನ್ನಡೆಯನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಅವರನ್ನ ನಾವು ಬೆಂಬಲಿಸಿ ಮತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳವರೆಗೂ ಕೂಡ ನಾವು ಈ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಅವ್ರ ಆದೇಶಕ್ಕಾಗಿ ನಾವು ಕಾಯ್ತೀವಿ. ಅವ್ರು ಇನ್ನು ಮುಂದೆ ಏನು ಮತ್ತೆ ಯಥಾಸ್ಥಿತಿಗಳು ಸೇಮ್ ಇದೇ ರೀತಿ ಅವ್ರ ಕೆಲಸ ಮುಂದುವರಿಸಿದ್ರೆ ನಮ್ಮ ಡಿ.ಜಿ. ಸಾಗರ್ ಸರ್ ಅವರು ಏನ್ ಆದೇಶ ಮಾಡ್ತಾರೆ ಮತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ಬೇಕಾ ಅಥವಾ ಏನೋ ಇಡೀ ಕಲಬುರಗಿ ಬಂದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಯಾವ್ದು ಆದೇಶ ಬರ್ತೋ ಆ ಆದೇಶದ ಪ್ರಕಾರ ನಾವು ಈ ಕಲಬುರಗಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಸಿ ರಾಷ್ಟ್ರೀಯ ನಾಯಕರಿಗೆ ಹಿಂಗಾದ್ರ ಅಸ್ಪೃಶ್ಯತೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಇಲ್ಲ. ಅವ್ರು ತಿಳ್ಕೊಳ್ಬೇಕು, ಅವ್ರಿಗೆ ಮನುಷ್ಯತ್ವ ಇದ್ರೆ ಮತ್ತಂದ್ರೆ ಒಂದು ಮಾನವೀಯತೆ ಇದ್ರೆ ಅವ್ರು ಈ ಭಾರತ ದೇಶದ ಸ್ವತಂತ್ರಕ್ಕೆ ಏನಾದ್ರು ಗೌರವ ಕೊಡ್ತಿದ್ರೆ ಅಂದ್ರೆ ಅವ್ರು ಏನ ಯಥಾಸ್ಥಿತಿವಾದಿಗಳು ಈ ಘಟನೆ ಮಾಡ್ಲಿಕ್ಕೆ ಕಾರಣ ಆಗಿರಲ್ಲ. ಅವ್ರೆಲ್ಲ ತಿಳ್ಕೊಳ್ಬೇಕು ಮತ್ತೆ RSS ದವ್ರು ತಿಳ್ಕೊಳ್ಬೇಕು. ಮುಂದಿನ ಹೋರಾಟ ನಮ್ ಡಿ.ಜಿ. ಸಾಗರ್ ಸರ್ ಏನ್ ಹೇಳ್ತಾರ ಅದು ಆದೇಶಕ್ಕೆ ಕಾಯ್ತೀವಿ. ಯಾವುದೇ ಒಬ್ರು ನಾಯಕರು ಮಾತಾಡ್ಲಿಲ್ಲ ಅಂತ ಹೇಳಿ ಖರ್ಗೆ ಸಾಹೇಬರು ನೋವನ್ನು ವ್ಯಕ್ತಪಡಿಸಿ ಇಲ್ಲ, ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕ ಇಡೀ ರಾಜ್ಯ ತುಂಬಾ ಎಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವ್ರ ಪಾರ್ಟಿಯವ್ರು ಏನ್ ಮಾಡ್ಕೊತಾರೋ ನಮಗ್ ಗೊತ್ತಿಲ್ಲ. ಆದ್ರೆ ಇಡೀ ವ್ಯವಸ್ಥೆಯ ವಿರುದ್ಧ ನಮ್ಮ 40-50 ವರ್ಷಗಳಿಂದ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಿ.ಜಿ. ಸಾಗರ್ ಅವರು ಕೆಲಸ ಮಾಡ್ಕೊತಾ ಬರ್ತಾ ಇದ್ದಾರೆ. ಇಡೀ ರಾಜ್ಯದಾಗ ಎಲ್ಲ ಹುಡುಗರು ಕೂಡ ಕೆಲಸಕ್ಕೆ ಹಚ್ಚಿದ್ದಾರೆ. ಈ ಘಟನೆಯು ಕೂಡ ಖರ್ಗೆ ಸಾಹೇಬರು ಈಗಾಗಲೇ ಹೇಳಿದಾಗ ಅವ್ರು ಎದೆಗೊಂದಬಾರದು. ಅವ್ರ ಹಿಂದ್ಗಡೆ ಡಿ.ಜಿ. ಸಾಗರ್ ಅಂತ ನಾಯಕರು ಇಡೀ ರಾಜ್ಯ ತುಂಬಾ ಇದ್ದಾರೆ. ಅವ್ರ ಆದೇಶಕ್ಕಾಗಿ ಕಾಯ್ತಾ ಇದೀವಿ. ಇಡೀ ರಾಜ್ಯದಲ್ಲಿ ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಕ್ಕೆ ನಾವು ಕಾಯ್ತಾ ಇದ್ದೀವಿ. ಎಸ್ಸಿ ಒಳ ಮೀಸಲಾತಿ ಜಾರಿಯಿಂದ ಬಂಜಾರ, ಕೊರಚ, ಕೋರಮ ಮತ್ತು ಭೋವಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಬಂಜಾರ, ಕೊರಚ, ಕೋರಮ ಮತ್ತು ಭೋವಿ ಸಮುದಾಯದ ವಿದ್ಯಾರ್ಥಿಗಳ ಒಕ್ಕೂಟವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದೆ. ಪ್ರಸ್ತುತ SC/C ವರ್ಗದಲ್ಲಿ ಕೊಲಂಬೋ ಸಮುದಾಯಗಳಿಗೆ 80% ಪಾಲು ನೀಡಿದ್ದರೂ ನೇಮಕಾತಿ ರೋಸ್ಟರ್ನಲ್ಲಿ 59 ಅಲೆಮಾರಿ ಸಮುದಾಯಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಇದರಿಂದ ಕಡಿಮೆ ಹುದ್ದೆಗಳ ನೇಮಕಾತಿಯಲ್ಲಿ ಬಂಜಾರ, ಕೊರಚ, ಕೋರಮ ಹಾಗೂ ಭೋವಿ ಸಮುದಾಯದ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತಿಲ್ಲ ಎಂದು ಒಕ್ಕೂಟ ಆರೋಪಿಸಿದೆ. ಒಳ ಮೀಸಲಾತಿ ವ್ಯವಸ್ಥೆ ಹಾಗೂ ನೇಮಕಾತಿ ರೋಸ್ಟರ್ಗಳನ್ನು ಮರುಪರಿಶೀಲಿಸಿ ಅಗತ್ಯವಿದ್ದರೆ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಲಾಗಿದೆ. ಸರ್ಕಾರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಸೇರಿದಂತೆ ಶಾಂತಿಯುತ ಹೋರಾಟ ನಡೆಸುವುದಾಗಿ ವಿದ್ಯಾರ್ಥಿಗಳ ಒಕ್ಕೂಟ ಎಚ್ಚರಿಕೆ ನೀಡಿದೆ. ಒಳ ಮೀಸಲಾತಿಯಲ್ಲಿ ಜಾರಿಗೆ ಮಾಡಿ ಇವತ್ತಿಗೆ 6 ತಿಂಗಳಾಯ್ತು. 6 ತಿಂಗಳಲ್ಲಿ ಎಲ್ಲಾ ರೀತಿಯಾದಂತಹ ನೇಮಕಾತಿಗಳಲ್ಲಿ ಬಂಜಾರ, ಭೋವಿ, ಕೊರ್ಚ, ಕೋರಂ ಮತ್ತು ಈ ಒಳ ಮೀಸಲಾತಿ ಪದ್ಧತಿಯಿಂದ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪ್ರಕ್ರಿಯೆ ಅಂತ ನೀಟು, ನವೋದಯ, ವಸತಿ ಶಾಲೆಗಳು ಇನ್ನಿತರ ಎಲ್ಲಾ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅನ್ಯಾಯವಾಗ್ತಾ ಇದೆ. ಸೊ ಸರ್ಕಾರವು ABC ಗುಂಪು ಮಾಡಿ A ಅವರಿಗೆ 4.25, B ಅವರಿಗೆ 4.25, 5.25, 5.25 ಮತ್ತು 4.5 ಏನು ಎಲ್ಲ ವಿಂಗಡಣೆ ಮಾಡಿಕೊಂಡು ಒಳ ಮೀಸಲಾತಿಯಲ್ಲಿ ಪ್ರವರ್ಗ C ಯಲ್ಲಿ ಕೂಡ 4.5 ಅಲ್ಲೂ ಕೂಡ ಮತ್ತೆ ಒಳವರ್ಗೀಕರಣ ಮಾಡಿದೆ. 80% ಮತ್ತು 20% ಅಂತ ಹೇಳಿ 20% ಅಲ್ಲಿ ಅಲೆಮಾರಿ ಜಾತಿ ಅಂತ 59 ಜಾತಿಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಮಿಕ್ಕಿದಂತ 20% ಕೊಲಂಬೋ, ಬಂಜಾರ, ಭೋವಿ, ಕೊರ್ಚ, ಕೋರ್ಮ ಈ 4 ಜಾತಿಗಳಿಗೆ ಅನ್ಯಾಯವನ್ನ ಆಗ್ತಿದೆ. ಸೊ ಉದಾಹರಣೆಗೆ ಒಂದ್ ಯಾವುದೇ ರೀತಿಯಾದಂತ ನೋಟಿಫಿಕೇಶನ್ ಜಾಬ್ ನೋಟಿಫಿಕೇಶನ್ C ಪ್ರವರ್ಗಕ್ಕೆ 2 ಜಾಬ್ಗಳು ಬಂದ್ರೆ ಒಂದೊಂದು ಜಾಬ್ ಅನ್ನ 20% ಅಲೆಮಾರಿ ಜಾತಿಗಳು ಹೋಗ್ತಿವೆ. ಇದರಿಂದ ನಾವೇನ್ ಮಾಡ್ತೀವಿ, 80% ಉಳಿದಂತ ಒಳ ಮೀಸಲಾತಿ ಪಡೆದಂತ ಕೊಲಂಬೋ ಜಾತಿಗಳಿಗೆ ಅನ್ಯಾಯವಾಗ್ತಿದೆ. ಸೊ ಈ ಪ್ರಕ್ರಿಯೆಯ ಬಿಸಿಯನ್ನ ಮೊನ್ನೆ ಪ್ರಕಟಿಸಿದಂತ ನೀಟ್ ರ್ಯಾಂಕಿಂಗ್ ಅಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಕೊಲಂಬೋ ಸಮಾಜದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಸೊ ಅದೇ ರೀತಿಯಾಗಿ ನಮ್ಮ ಹೋದ ತಿಂಗಳು ನಡೆದಂತ ಹೈಕೋರ್ಟ್ ಪ್ರಕ್ರಿಯೆಯಲ್ಲಿ ಸ್ಟೇ ಕೂಡ ಆಗಿದೆ. ಏನಂತ ಹೇಳಿ, ನೇಮಕಾತಿ ಪ್ರಕ್ರಿಯೆ ಫೈನಲ್ ಪ್ರಕ್ರಿಯೆಯನ್ನ ನೀವು ಮಾಡಬಾರ್ದು ಅಂತ ಹೇಳಿ ಸ್ಟೇ ಆಗಿದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಇದನ್ನೆಲ್ಲ ಉಲ್ಲಂಘಿಸಿ ಮತ್ತೆ ಅವರು ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಿದೆ. ನಮ್ಮ ಪ್ರಮುಖ ಬೇಡಿಕೆಗಳಾದ ನೀವು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದು ಪದ್ಧತಿಯನ್ನು ಮಾಡಿದಿರಿ 20% 80% ಹೇಳಿ ಒಳ ಮೀಸಲಾತಿ ಪ್ರವರ್ಗ C ಅವರಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಈ ಒಳ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನ ತಾವು ಇದನ್ನ ಪರಿಶೀಲನೆ ಮಾಡಿ ಇದನ್ನ
ಇದನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ನಾವು ಮೊದಲನೇ ಬೇಡಿಕೆ ಇಡ್ತಿದೀವಿ. ಎರಡನೇ ಬೇಡಿಕೆ, ಯಥಾರ್ಥವಾಗಿ ಒಳ ಮೀಸಲಾತಿ ಏನ್ ಸ್ಟೇ ನಡೀತಿದೆ ಆ ಸ್ಟೇ ಅನ್ನ ನೀವು ಫಾಲೋ ಮಾಡ್ಲಾರ್ದೇನೆ ನೀವು ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಿದ್ದೀರಿ. ಇದನ್ನ ಇದು ಸಕ್ರಿಯ ಅಂತ ಕಾನೂನು ಉಲ್ಲಂಘನೆ. ಇದರ ಬಗ್ಗೆ ತಾವು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಎಲ್ಲಾ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕಂತೇಳಿ ಎರಡನೇ ಪ್ರಮುಖ ಬೇಡಿಕೆಯನ್ನ ಸಲ್ಲಿಸ್ತಾ ಇದೀವಿ. ಮೂರನೇ ಬೇಡಿಕೆಯಾಗಿ ನಮಗೆ ಈ ಒಳ ಮೀಸಲಾತಿ ಪ್ರವರ್ಗ ABC ಅನ್ನು ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದಿರಿ, ಇದು ಸಂಪೂರ್ಣ ಅವೈಜ್ಞಾನಿಕ ಇದೆ. ಈ ವೈಜ್ಞಾನಿಕ ಒಳ ಮೀಸಲಾತಿಯನ್ನು ತಾವು ರದ್ದುಗೊಳಿಸಬೇಕಂತ ಹೇಳಿ ಮೂರನೇ ಪ್ರಮುಖ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆಯ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯದ ಉಪಧನ ಮಂಜೂರಾತಿಯನ್ನು 2 ವರ್ಷಗಳಿಂದ ವಿಳಂಬಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿ ಆಗಸ್ಟ್ 24ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ನಡೆಸಲು ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘ ನಿರ್ಧರಿಸಿದೆ. ಸಂಘದ ಅಧ್ಯಕ್ಷ ವೀರಭದ್ರ ಸಿಂಪಿ ಮಾತನಾಡಿ, ಸರ್ಕಾರದ ಆದೇಶ ಹಾಗೂ ಕಾರ್ಮಿಕ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳಿದ್ದರೂ ಅರ್ಹ ನಿವೃತ್ತ ನೌಕರರ ಉಪಧನ ಪಾವತಿಗೆ ಮಹಾನಗರ ಪಾಲಿಕೆ ಮತ್ತು ಪೌರಾಡಳಿತ ನಿರ್ದೇಶನಾಲಯ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿದರು. ಈ ಕುರಿತು ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದ್ದು, ಆಗಸ್ಟ್ 17ರ ಒಳಗೆ ಡಿಎಂಎಗೆ ಶಿಫಾರಸು ಮಾಡದ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ವಯೋವೃದ್ಧ ನಿವೃತ್ತ ನೌಕರರಿಗೆ ನ್ಯಾಯ ಒದಗಿಸಿ ಬಾಕಿ ಇರುವ ಉಪಧನವನ್ನು ತಕ್ಷಣ ಮಂಜೂರು ಮಾಡಬೇಕೆಂದು ಸಂಘ ಒತ್ತಾಯಿಸಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ 2021ರಲ್ಲಿ ಜನ್ಮ ತಾಳದ ಮೂಲಕ 2023ರಲ್ಲಿ ನಮ್ಮ ಅನೇಕ ಸಮಸ್ಯೆಗಳು, ಯಾಕಂದರೆ ನಮಗೇನಾಗಿದೆ ಅಂತಂದರೆ DMA ಆಗಲಿ ಮಹಾನಗರ ಪಾಲಿಕೆ ಆಗಲಿ ನಮ್ಗೆ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಏನೇ ಕೇಳ್ರಿ, ನಾವು ಅಂದೇವು ನೋಡ್ರಿ, ನಮ್ಗೆ 10 ವರ್ಷ ದಿನಗೂಲಿ ಮಾಡೀವಿ, 10 ವರ್ಷ ಆದ ಮೂಲಕ ನಮ್ಗೆ ಅರ್ಹತಾದಾಯಕ ಸೇವೆ 247 ಕೊಡ್ರಿ ಅಂದೇವು ನಾವು. ಅಂದಾಗ ಅವ್ರು ಏನು ಮಾಡಿದ್ರು, 247 ನಿಮಗೆ ಬರಲ್ರಪ್ಪ, ನಿಮಗೆ 248 ಬರ್ತದ ತೋರಿ ಅಂತ ಹೇಳಬೇಕಾಗಿತ್ತು. 7-8 ವರ್ಷ ಸತಾಸಿದ್ರು. 7 ವರ್ಷ ಸತಾರಿಸಿದ ಮೂಲಕ 2025ರಲ್ಲಿ ಹೋದ ವರ್ಷ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭಾಳ ಒಂದು ಮಹಿಮೆ ತೊಗೊಂಡ ಮೂಲಕ ಶರಣಪ್ರಕಾಶ್ ಪಾಟೀಲರು, ಆನಂತರ ಪ್ರಿಯಾಂಕಾ ಖರ್ಗೆ ಅವರು, ಆನಂತರ ಬಿ ಸುರೇಶ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರು ಒಂದು ಇದ್ರ ಮ್ಯಾಗ ಒಂದು ಸರ್ಕಾರ ಆದೇಶ ಇದ್ದರೂ ರೊಕ್ಕ ಕೊಡ್ಲಿಕ್ಕೆ ಇವ್ರು ಇನ್ಪ್ಲೇಸ್ ಮಾಡಬೇಕಾಯ್ತು. ಅಂದ್ರೆ ನಮಗೆ ಎಷ್ಟು ಮಹಾನಗರ ಪಾಲಿಕೆ ಅಂದರೆ ಸ್ಥಳೀಯ ಸಂಸ್ಥೆಗಳನ್ನು ಎಷ್ಟು ನಿರ್ಲಜ್ಜವಾಗಿ ಕಾಣ್ತಾರೆ. DMA ಅವರಾಗಲಿ ಮತ್ತು ಮಹಾನಗರ ಪಾಲಿಕೆಯವರಾಗಲಿ ಎಲ್ಲಕ್ಕೆ ಇದೊಂದು ಉದಾಹರಣೆ. 7-8 ವರ್ಷ ಆದ ಮೂಲಕ ನಮಗೆ ಈಗ ಕೊಟ್ಟಿದ್ದಾರೆ. ಒಟ್ಟು 150 ಮಂದಿಗೆ ಉಪದಾನ ಕೊಟ್ಟಿದ್ದಾರೆ. ಅಂದರೆ ನಾವು ದಿನಗೂಲಿ ಸೇವೆ ಮಾಡೋ ಮೂಲಕ ನಮಗೆ ಸೇವೆ ಕಮ್ಮಿ ಆಗ್ತದೆ. ಹಾಗಾಗಿ ನಮ್ಗೆ 2 ವರ್ಷ 3 ವರ್ಷ 1 ವರ್ಷ ಹಿಂಗೆ ಹಾಕಿ ಕೊಡ್ತಾರೆ. ಇದಕ್ಕೆ 2 ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಯಲ್ಲಿ ಪ್ರಥಮವಾಗಿ ತೋಡಿದ್ದಂದರೆ ಕಲಬುರಗಿ ಮಹಾನಗರ ಪಾಲಿಕೆ ಮಾತ್ರ. ಒಟ್ಟು 250 ಮಂದಿಯಲ್ಲಿ 124 ಮಂದಿ ಪೌರ ಕಾರ್ಮಿಕರಿದ್ದಾರೆ. 124 ಮಂದಿ ಪೌರ ಕಾರ್ಮಿಕರು, 26 ಮಂದಿ ಕಚೇರಿ ಸಿಬ್ಬಂದಿಯವರು, ಅಧಿಕಾರಿಗಳಿದ್ದಾರೆ. ಇದರಲ್ಲಿ ಒಟ್ಟೀಗ ನಮ್ಗೆ 2 ಕೋಟಿ ರೂಪಾಯಿಯನ್ನು ನಾವು ತೊಗೊಂಡಿದ್ದೀವಿ. ಇನ್ನೊಂದು 3-4 ಜನ ಅಷ್ಟೇ ಉಳಿದಾರೆ, ಅವು ಆಫೀಸಿಯಲ್ ಸರ್ವಿಸ್ ಬುಕ್ ಆದ್ರಿಂದ. ಇದು ತೊಗೋಬೇಕಾದ್ರೆ ನಮಗೆ 7-8 ವರ್ಷ ಹಿಡಿತು. ಇದರಲ್ಲಿ 10-12 ಮಂದಿ ಸತ್ತು ಹೋದರು. ರಿಟೈರ್ಡ್ ಮೂಲಕ ಕಾರ್ಪೊರೇಷನ್ದವರಿಗೆ ನಮ್ಗೆ ಅನಾರೋಗ್ಯ ಕಾಡೋದು ಕಾರ್ಪೊರೇಷನ್ದವರಿಗೆ ಜಾಸ್ತಿ.
ಯಾಕಂದರೆ ಅದರಾಗ ಪೌರ ಕಾರ್ಮಿಕರು ಜಾಸ್ತಿ. ಯಾಕಂದ್ರೆ ಅವರು ಸಂಧ್ಯಾ ಗೊಂದ್ಯಾ ಕೆಲಸ ಮಾಡಿ ದ್ವಾಮಿ ಗಿಳಿ ಕಟ್ಸ್ಕೊಂಡು ಕಷ್ಟಪಡೋರಂದ್ರೆ ನಮ್ಮ ಪೌರ ಕಾರ್ಮಿಕರು. ಸ್ವಚ್ಛ ಮಾಡೋರೇ ಪೌರ ಕಾರ್ಮಿಕರು. ಯಾರಾದರೂ ಸತ್ತ ಹೆಣ ಒಯ್ಬೇಕಾದ್ರೆ ಪೌರ ಕಾರ್ಮಿಕರು. ಇಂಥವ್ರು ಇದರಲ್ಲಿ 10-12 ಮಂದಿ ಸತ್ತರು ಅವ್ರ ಕುಟುಂಬದವ್ರು ತಗೋಬೇಕಾಯಿತು. ಸ್ವ ಅನುಭವನ ಮಾಡ್ಕೊಳ್ಳಿಲ್ಲ. ಇದು ನನಗೆ ಭಾಳ ನೋವು. 10 ವರ್ಷ ದಿನಗೂಲಿ ಮಾಡುವಾಗ ನಮಗೆ ಯಾವುದೇ ರಜೆ ಕೊಟ್ಟಿರಂಗಿಲ್ಲ, ಯಾವುದೇ ನಮಗೆ ಗಳಿಕೆ ರಜೆದ ಸವಲತ್ತುಗಳು ಕೊಟ್ಟಿರಂಗಿಲ್ಲ. ಅದು ಕೊಡಬೇಕಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ ತೀರ್ಪಿದೆ. ಆಮೇಲೆ ಇದು ಕೊಡಬೇಕು ಅಂತ ಹೇಳಿ ಮತ್ತು ಇದಕ್ಕೆ ಪೌರ ಕಾರ್ಮಿಕ ಇದು ಸಕ್ಷಮ ಪ್ರಾಧಿಕಾರ ಮತ್ತು ಕಾರ್ಮಿಕ ಇಲಾಖೆ ಉತ್ಪಾದನ ಪಾವತಿ ನಿಯಮದ ಅಡಿಯಲ್ಲಿ ಕೊಡಬೇಕು ಅಂತ ತಿಳ್ಕೊಂಡು ಆದೇಶ ಮಾಡಿದೆ. ಸರ್ಕಾರ ಸ್ಥಾಪಿಸಿದಂಥ ಈ ಸಂಸ್ಥೆ ಇದು ಕೂಡ ಅವರು ನಮ್ಮ ಕೇರಳ ನಿಮಗಿದು ಕೊಡ್ಲಿಕ್ಕೆ ಬರಲ್ಲ ಕಲ್ಯಾಣ ನಿಧಿ ಅಂತ. ಕಲ್ಯಾಣ ನಿಧಿ ಕೇಳಕತ್ತಿಲ್ಲ. ಓಯಪ್ಪ, ನಾವು ದುಡ್ದಿದ್ದು ರೊಕ್ಕ ಕೇಳಕತ್ತೀವಿ. ನಾವು 10 ವರ್ಷ ನಾವು ದಿನಗೂಲಿಯಾಗಿ 145 ರೂಪಾಯಿ ಪಗಾರ ದುಡ್ದೀವಿ, 210 ರೂಪಾಯಿ ದುಡ್ದೀವಿ, 350 ದುಡ್ದೀವಿ. ಹೆಂಗಿತ್ತು ಹಂಗಂಗೆ ದುಡ್ಕೊಂಡು ಬಂದೀವಿ. ಅದು ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ, ಆಮೇಲೆ ಸರ್ಕಾರ ಆದೇಶ ಪ್ರಕಾರ ಕೇಳಕತ್ತೀವಿ. ಅದ್ರಾಗ ಏನಂತಾರೆ 188 ಪ್ರಕಾರ ನಿಮ್ಗೆ ಕೊಡಲಿಕ್ಕೆ ಬರಲ್ಲ. ಅವಾಗೂ 248 ಕೇಳಾಗೂ ನಿಮ್ಗೆ ಕೊಡ್ಲಿಕ್ಕೆ ಬರಲ್ಲಂತೆ ಬರೆದು ಕೊಟ್ಟರು. ಈಗಲೂ ಮತ್ತೆ ಕೊಡ್ಲಿಕ್ಕೆ ಬರಲ್ಲಂತೆ ಬರೆದು ಕೊಡ್ತಾರೆ. ಅವಾಗ 7-8 ವರ್ಷ ಆಯಿತು. ಈಗ ಒಂದು 7-8 ವರ್ಷ ಆದ್ರೆ ನಾವು ಎಷ್ಟು ಮಂದಿ ಬದುಕ್ತೀವಿ ಇದ್ರಾಗ? ಈಗ ನೋಡು, ಒಂದು ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ. ಒಂದು ಫ್ಯಾಮಿಲಿಗೆ ಕೊಟ್ಟರು ಒಬ್ಬ ಹೆಣ್ಮಗಳಿಗೆ. ಅವ ಸುಮ್ಮನೆ ಅಂತ ಹೇಳಕತ್ತಾರೆ, ನನಗೆ ಯಾಕೆ ರೊಕ್ಕ ಕೊಟ್ಟಿಲ್ಲ, ನಿನಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ. ಅವ್ರು ಹೋದ್ರೆ ಅವರು ಕುಟುಂಬ ಪಿಂಚಣಿದಾರ ತೊಗೊಂಡ್ರೆ ಅವ್ರಿಗೆ ಒಂದು ಅಧಿಕಾರ ಅದ, ಅವ್ರಿಗೆ ತೋರ್ತಾರೆ. ಆದ್ರೆ ಕುಟುಂಬನೂ ಇಲ್ಲ, ಪೆನ್ಷನ್ದಾರ ಇಲ್ಲ ಅಂದಾಗ ರೊಕ್ಕ ಜಗಳ. ಅಲ್ಲಿ ನನಗೆ ದುಡ್ದೀನಿ, ನನಗೆ ಕೊಡ್ರಿ, ನಾ ಆರಾಮ್ ತಿತ್ತೀನಿ, ನಾನು ಯಾರಿಗಾರು ಬೇಕಾದವ್ರಿಗೆ ಕೊಡ್ತೀನಿ, ನನಗೆ ಯಾರಿಗೆ ಖರ್ಚು ಮಾಡ್ಕೊತೀನಿ, ಚಂದ ಉಂಡು ತಿತ್ತೀನಿ ಅಂದ್ರೆ ಇವರು ಸರ್ಕಾರ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿನ ಇದನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇದನ್ನು ನಾವು ಈಗಾಗಲೇ 17ನೇ ತಾರೀಕು ಮಹಾನಗರ ಪಾಲಿಕೆ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಅದಕ್ಕೆ ನಾವು ಇದನ್ನು ಖಂಡಿಸಿ ಸರ್ಕಾರದ ಗಮನ ಹರಿಸುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ 24ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಮೊದಲು ನಮಗೇನು ಹೋದ ವರ್ಷ ಏನು ಬಂದ್ರಲ್ಲ ಅಧಿಕಾರಿಗಳು, ಅವ್ರು ಚಂದ ಕೆಲಸ ಮಾಡಿಕೊಟ್ರು. ನಮಗೆ ಹಿಂದಿನವ್ರು ಬರೀ ತಿರ್ಸದೇ ಮಾಡ್ಯಾರ. ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು, ಅವ್ರ ಪಗಾರ ಮುರಿಬೇಕು. ನಮಗೇನು ಬಡ್ಡಿ ಕೊಡ್ಬೇಕಂತ ಹೇಳಿದಾಗ ಇದು ನಮಗೆ ಸಕ್ಷಮ ಪ್ರಾಧಿಕಾರ ನಾವು ಎಂದು ರಿಟೈರ್ಡ್ ಆಗಿವಿ ಅಂದು ಬಡ್ಡಿ ಹಾಕಿ ಕೊಡ್ಬೇಕಂತ ಹೇಳಲ್ಲ. ಇದು ಅವ್ರ ಪಗಾರ ಮುರಿದು ಕೊಡ್ಬೇಕು ನಮಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.